ಮೂಢನಂಬಿಕೆಯನ್ನು ಬಿಟ್ಟು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ ಜೀವವನ್ನು ಉಳಿಸಿ. ಹೊಸಕೋಟೆ ನಗರದಲ್ಲಿ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಹೇಳಿಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ತಾಲೂಕು ಆರೋಗ್ಯ ಇಲಾಖೆ, ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಏರ್ಪಡಿಸಲಾಗಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸತೀಶ್ ಅವರು ಮಾತನಾಡಿ, 1 ಯೂನಿಟ್ ರಕ್ತದಿಂದ 3 ಜನರ ಜೀವವನ್ನು ಉಳಿಸಬಹುದು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಯುವಕರು ಕೂಡ 18 ವರ್ಷ ಮೇಲ್ಪಟ್ಟು 60 ವರ್ಷ ಆರೋಗ್ಯವಂತ ಯುವಕರು ಪ್ರತಿ 3 ತಿಂಗಳಿಗೊಮ್ಮೆ ಹಾಗೂ ಮಹಿಳೆಯರು ಪ್ರತಿ 6 ತಿಂಗಳಿಗೊಮ್ಮೆ ರಕ್ತದಾನ ಮಾಡುವುದರಿಂದ ಇನ್ನೊಬ್ಬರ ಜೀವವನ್ನು ಉಳಿಸಬಹುದು. ಹಾಗೆ ನಮಗೂ ಕೂಡ 24 ಗಂಟೆಗಳಲ್ಲಿ ರಕ್ತ ಕೂಡ ಮರುಕಳಿಸುತ್ತದೆ ಎಂದಿದ್ದಾರೆ. ವಿಶ್ವ ದಾನಿಗಳ ದಿನಾಚರಣೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಚರಣೆ ಮಾಡ್ತಿದ್ದೇವೆ. ಸುಮಾರು ಇವತ್ತೇ ಒಂದು 50ರಿಂದ 70 ಜನ ದಾನಿಗಳು ಈಗ ರಕ್ತದಾನಿಗಳು ಬಂದಿದ್ದಾರೆ. ಸೊ ನಮ್ಮ ಆಸ್ಪತ್ರೆ ಆವರಣದಲ್ಲಿ ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ. ನಮ್ಮ ಆರೋಗ್ಯ ರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಅವರು ಬಂದಿದ್ದಾರೆ. ಅದು ನಮ್ಮೆಲ್ಲ MLA ಸಾಹೇಬರಿಂದ ಎಲ್ಲರೂ ಅವರು ಇವರೆಲ್ಲ ಆಪ್ತಗಳೆಲ್ಲ ಬಂದಿದ್ದಾರೆ. ಅವರು ದಾನಿಗಳೆಲ್ಲ ದಾನ ಮಾಡ್ತಾ ಇದ್ದಾರೆ. ಸೊ ನಾವು ಸುಮಾರು ಕೋವಿಡ್ ಟೈಮಲ್ಲಿ ನಾವು ಯಾವತ್ತೂ ಮಾಡಿರಲಿಲ್ಲ, ಮೊದಲೆಲ್ಲ ಮಾಡ್ತಾ ಇದ್ದೀವಿ. ಆಚೆಲ್ಲ ಡೊನೇಟ್ ಮಾಡ್ತಾ ಇದ್ದೀವಿ. ಸೊ ಈಗ ಸರ್ಕಾರ ನಮಗೆ ಆರ್ಡರ್ ಮಾಡಿದ್ರು, ಈಗೆಲ್ಲ ಬ್ಲಡ್ ಡೊನೇಷನ್ ಕ್ಯಾಂಪ್ ಎಲ್ಲ ಮಾಡಬೇಕು ಅಂದ್ಬಿಟ್ಟು. ಸೊ ಯಶಸ್ವಿಯಾಗಿ 80ರಿಂದ 100 ಆಗಬೇಕಂತ ಇಟ್ಕೊಂಡಿದ್ದೀವಿ. ಸೊ ಎಲ್ಲರೂ ದಾನಿಗಳು ಇದು ದಾನ ಮಾಡಬೇಕಂತ ಕೇಳ್ಕೊಂಡಿದ್ದೀವಿ. ರಕ್ತ ಇದು ಶ್ರೇಷ್ಠ ದಾನ. ಸೊ ನಾವೇನು ಬ್ಲಡ್ ನಾವು ಯಾವಾಗಲೂ ತಿಂಗಳಿಗೆ 3 ತಿಂಗಳು ಸಲ ಕೊಡ್ತಿದ್ರೆ ಏನೂ ತೊಂದರೆ ಆಗೋಲ್ಲ. ಮತ್ತು ರಕ್ತ ಫ್ರೆಶ್ ಆಗೇ ಬರ್ತದೆ ನಮಗೆ. ಸೊ ಇದು ಕೊಡ್ತಾ ಇದ್ದರೆ ಒಂದು ಯೂನಿಟ್ ಇದು ಕೊಟ್ಟರೆ 3 ಜನರಿಗೆ ಜೀವ ಉಳಿಸ್ಬೋದು ನಾವು. ಸೊ ಜನರಿಗೆ ಅರಿವು ಜಾಸ್ತಿ ಇದ್ದರೆ ನಮಗೆ ಎಲ್ಲ. ಆಮೇಲೆ ನಮ್ಮ ಈಗ ಬ್ಲಡ್ ಡೊನೇಷನ್ ಮಾಡೋಕ್ಕೆ ನಮ್ಮ ಆಸ್ಪತ್ರೆಗೆ ನಮ್ಗೇನಾದರೂ ಆಕ್ಸಿಡೆಂಟ್ ಆದಾಗ, ಅನಿಮಿಯಾ ಇದ್ದಾಗ ನಾವೇ ಯೂಸ್ ಮಾಡ್ಕೊತೀವಿ ನಾವೆಲ್ಲ. ಸೊ ನಮಗೆ ಡೊನೇಟ್ ಮಾಡಿದಷ್ಟು ನಮಗೆ ಜನರಿಗೆ ಸಹಾಯ ಆಗ್ತದೆ. ನಾವು ಆಚೆ ಎಲ್ಲೂ ನಾವು ಕಳಿಸೋದಿಲ್ಲ, ದುಡ್ಡು ಕೊಟ್ಟು ಎಲ್ಲೂ ತರಿಸೋದಿಲ್ಲ. ನಮ್ಮ ಆಸ್ಪತ್ರೆಯಲ್ಲೇ ಡೊನೇಟ್ ಮಾಡಿದ್ದೆಲ್ಲ ಬ್ಲಡ್ ಎಲ್ಲ ಇಲ್ಲೇ ಇರ್ತದೆ. ನಾವು ನಮ್ಮ ಬಡ ಜನರಿಗೆ ನಾವೆಲ್ಲ ದಾನ ಮಾಡ್ತೀವಿ, ಇದರಲ್ಲಿ ಡೊನೇಟ್ ಮಾಡ್ತೀವಿ. ಇನ್ನು ಇದೇ ಸಂದರ್ಭದಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಅಧ್ಯಕ್ಷರಾದ ಬಲ್ಪ್ ಮಂಜುನಾಥ್ ಅವರು ಮಾತನಾಡಿ, ರಕ್ತದಾನ ಮಾಡುವುದರಿಂದ ನಮಗೆ ಆರೋಗ್ಯ ಕೂಡ ಸುಧಾರಿಸುವುದಲ್ಲದೆ ಬೇರೆಯವರ ಜೀವವನ್ನು ಉಳಿಸಬಹುದು. ಹಾಗೆಯೇ ಯಾವ ವಸ್ತುವನ್ನು ನಾವು ತಯಾರು ಮಾಡಲು, ಸೃಷ್ಟಿ ಮಾಡಲು ಸಾಧ್ಯವಿಲ್ಲವೋ ಆ ವಸ್ತುವಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ರಕ್ತವು ಕೂಡ ಬೆಲೆ ಕಟ್ಟಲಾಗದ ಕೆಂಪು ಮುತ್ತು ಆಗಿರುವುದರಿಂದ ದಾನದ ಮುಖಾಂತರವಾಗಿ ಮಾತ್ರ ನಾವು ರಕ್ತವನ್ನು ಪಡೆಯಬಹುದಾಗಿದ್ದು, ಪ್ರತಿಯೊಬ್ಬ ಯುವಕರು ಕೂಡ ರಕ್ತದಾನ ಮಾಡುವ ಮುಖಾಂತರವಾಗಿ ರಕ್ತದಾನ ದೇಶ ಸೇವೆ ಇದ್ದಂತೆ ಆ ನಿಟ್ಟಿನಲ್ಲಿ ರಕ್ತದಾನದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. ಇನ್ನು ಇಂದು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದ್ದ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿದವರಿಗೆ ಉಚಿತವಾಗಿ ಪ್ರಮಾಣ ಪತ್ರವನ್ನು ನೀಡಿ ಅವರನ್ನು ಅಭಿನಂದಿಸಲಾಗಿದೆ ಎಂದರು. ರಕ್ತದಾನಿಗಳ ದಿನಾಚರಣೆ ಶುಭಾಶಯ ಕೊಡ್ತಾ ಇವತ್ತು ನಮ್ಮ ತಾಲೂಕು ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಎಲ್ಲರೂ ಬಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬೇಕು. ರಕ್ತದಾನ ಮಹಾದಾನ ಅಂತ ಹೇಳ್ತೀವಿ. ರಕ್ತನ ಯಾಕೆ ದಾನ ಮಾಡಬೇಕು ಅಂದರೆ, ರಕ್ತನ ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ. ಅದು ನಮ್ಮ ಬಾಡಿಯಲ್ಲೇ ದೇವರು ಕೊಟ್ಟಿರೋಂಥದ್ದು. ಯಾವುದು ಸೃಷ್ಟಿ ಮಾಡೋಕ್ಕಾಗಲ್ಲ ಅದಕ್ಕೆ ಬೆಲೆ ಜಾಸ್ತಿ. ಯಾಕಂದ್ರೆ ನೀವು ಎಷ್ಟೇ ದುಡ್ಡು ಕೊಟ್ಟರು ಅದನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ. ಅದು ಸೃಷ್ಟಿ ಮಾಡೋದು ನಮ್ಮ ದೇಹದಲ್ಲಿ. ಅದನ್ನು ನಾವು ಕೊಡೋದ್ರಿಂದ ನಮ್ಮ ದೇಹಕ್ಕೂ ಅನುಕೂಲ, ಆಮೇಲೆ ಅದರಿಂದ ಇನ್ನೊಂದು ಜೀವನವೂ ಉಳಿತದೆ. ಅದರಿಂದ ಸ್ವಯಂ ಪ್ರೇರಿತವಾಗಿ ಆರೋಗ್ಯವಾಗಿರೋರು, 60 ವರ್ಷ ಮೇಲ್ಪಟ್ಟವರು, 60 ವರ್ಷ ಒಳಗಡೆ ಇರೋರು, ಆರೋಗ್ಯವಂತರು ಪ್ರತಿ 6 ತಿಂಗಳೊಳಗಡೆ ಒಂದು ಸತಿ ಕೊಡ್ಬೋದು ಅಂತ ಡಾಕ್ಟರ್ಸ್ ಹೇಳ್ತಾಯಿದ್ರೆ. ಅದರಿಂದ ಏನೂ ಸೈಡ್ ಎಫೆಕ್ಟ್ ಆಗಲ್ಲ. ಯಾವುದೇ ಮೂಢನಂಬಿಕೆಗಳಿಗೆ ಇದಾಗ್ತೀರ. ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬೇಕು. ರಕ್ತದಾನ ಮಹಾದಾನ, ಅದರಷ್ಟು ಒಳ್ಳೆಯ ಕೆಲಸ ಇನ್ಯಾವುದೂ ಇಲ್ಲ. ಅದರಿಂದ ಎಲ್ಲರನ್ನೂ ನಾನು ಕೇಳ್ಕೊಳ್ಳೋದೇನು ಅಂದರೆ, 18 ವರ್ಷದ ಮೇಲ್ಪಟ್ಟು 60 ವರ್ಷದ ಒಳಗಡೆ ಇರೋರು, ಆರೋಗ್ಯವಂತರು ಪ್ರತಿ 6 ತಿಂಗಳಿಗೊಮ್ಮೆ ಒಮ್ಮೆ ಆದ್ರೂ ಒಂದು ಸತಿ ಬ್ಲಡ್ ಕೊಟ್ಟು ಇನ್ನೊಂದು ಜೀವ ಉಳಿಸಬೇಕು ಅಂತ ಎಲ್ಲರಿಗೂ ಕೇಳ್ಕೊಳ್ತೀನಿ.